ಉಕ್ರೇನ್ ರಷ್ಯಾ ಆದಾಗಲೇ ನಮಗೆ ಭಾಳಷ್ಟು ಸಮಸ್ಯೆ ಆಗಿತ್ತು. ವಿಶೇಷವಾಗಿ ನಮ್ಮ ರಸಗೊಬ್ಬರದ ರಾ ಮಟೀರಿಯಲ್ ಫಾಸ್ಫರಸ್ ಅದೆಲ್ಲ ಉಕ್ರೇನ್ನಿಂದ ಬರ್ತಾ ಇತ್ತು, ತೊಂದರೆ ಆಗಿದೆ. ಹೆಂಗು ಮಾಡಿ ಬಸ್ ಈಗ ಪೆಟ್ರೋಲ್, ಡೀಸೆಲ್ಲು, ಆಯಿಲು, ಗ್ಯಾಸ್ ಇವೆಲ್ಲವನ್ನು ನಾವು ಮಿಡ್ಲ್ ಈಸ್ಟು ಮತ್ತು ಇರಾನ್ ಆ ಭಾಗದಲ್ಲೇ ನಾವು ಅವಲಂಬಿತವಾಗಿದ್ದೇವೆ. ಶೇಕಡ 85% ನಮ್ಮ ದೇಶದ ಆಯಿಲ್, ಗ್ಯಾಸ್, ಪೆಟ್ರೋಲಿಯಂ ಎಲ್ಲವೂ ಕೂಡ ಅವಲಂಬಿತವಾಗಿರುವಂಥದ್ದು ಈ ಪ್ರದೇಶದಲ್ಲಿ. ಇಷ್ಟು ದಿವಸ ನರೇಂದ್ರ ಮೋದಿಯವರು ತಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವ್ಯಕ್ತಿತ್ವದ ಬಳಕೆ ಮಾಡಿ ಯಾವುದೇ ರೀತಿ ಡೀಸೆಲ್, ಪೆಟ್ರೋಲ್ ಒಂದು 2 ತಿಂಗಳ ಹೆಚ್ಚಿಗೆ ಆಗದಿರುವಂಥದ್ದು ನೋಡ್ಕೊಂಡಿದ್ದಾರೆ. ಅದರ ಜೊತೆಗೆ ನಮ್ಮ ಆಯಿಲ್ ಕಂಪನಿಗಳು ಕೂಡ ಸಾಕಷ್ಟು ಲಾಸಲ್ಲಿ ಮಾಡಿ ಜನರಿಗೆ ಕೊಟ್ಟಿದೆ. ಯುದ್ಧ ಇಷ್ಟೊಳಗೆ ಮುಗಿದಿದೆ ಅನ್ನುವಂಥ ನಿರೀಕ್ಷೆ ನಮಗೆಲ್ಲ ಇದೆ. ಅದಾಗದ ಕಾರಣದಿಂದ ಬರುವಂಥ ದಿನಗಳಲ್ಲಿ ಸಂಕಷ್ಟ ಬರುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಷಯ. ಇದು ಬರೀ ನಮ್ಮ ಭಾರತ ದೇಶಕ್ಕಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ದೇಶಗಳಲ್ಲಾಗಿದೆ. ಈಗಾಗಲೇ ಎಲ್ಲ ದೇಶಗಳಲ್ಲಿ 8 ಪಟ್ಟು, 10 ಪಟ್ಟು, 20 ಪಟ್ಟು ದರಗಳಿದೆ, ಇನ್ಕ್ಲೂಡಿಂಗ್ ಅಮೆರಿಕದಲ್ಲೂ ಕೂಡ ಗ್ಯಾಸು ಎಲ್ಲವೂ ಕೂಡ ಹೆಚ್ಚಾಗಿದೆ. ಮತ್ತು ನಮ್ಮ ಸುತ್ತಿರುವಂಥ ದೇಶ ಅದು ಶ್ರೀಲಂಕಾ ಇರ್ಬೋದು, ಮಯನ್ಮಾರ್ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಆ ಕಡೆ ಸಿಂಗಪೂರ್ ಇರ್ಬೋದು, ಮಲೇಷ್ಯಾ ಇರ್ಬೋದು, ಈ ಭಾಗದಲ್ಲಿ ಎಲ್ಲವೂ ಕೂಡ ರೇಟ್ ಹೆಚ್ಚಾಗಿದೆ. ಯುರೋಪಿಯನ್ ರಾಷ್ಟ್ರದಲ್ಲೂ ಕೂಡ ಹೆಚ್ಚಾಗಿದೆ. ಏನಾದರೂ ಹೆಚ್ಚಾಗದಿರುವಂಥ ದೇಶ ಹೋಲಿಸಿದ್ರೆ ಭಾರತ ದೇಶ. ಆದರೆ ಮುಂದೆ ಸಂಕಷ್ಟ ಆಗೋ ಕಾರಣದಿಂದ ಮುಂಜಾಗ್ರತೆ ಕ್ರಮವಾಗಿ ನಮ್ಮ ಬಳಕೆಯಲ್ಲಿ ನಾವು ಮಿತವ್ಯಯನ್ನು ಮಾಡಿದರೆ ನಮ್ಮ ಮೇಲೆ ಬರುವಂಥ ದೊಡ್ಡ ಭಾರ, ಆ ಭಾರ ಮತ್ತು ಹಣದುಬ್ಬರವನ್ನು ನಾವು ನಿಲ್ಲಿಸ್ಬೋದು ಅಂತಂದು 4-5 ವಿಚಾರವನ್ನು ಹೇಳಿದ್ದೇವೆ. ಅವೆಲ್ಲವೂ ಕೂಡ ಸುಲಭವಾಗಿ ಮಾಡಬಾರ್ದು. ಬಂಗಾರ ಖರೀದಿ ಮಾಡಬೇಡ್ರಿ ಅನ್ನುವಂಥದ್ದು. ಶ್ರೀಮಂತರು ಇರ್ಬೋದು, ಯಾರೇ ಇರ್ಬೋದು, ಅದೇ ಅತಿ ಹೆಚ್ಚು ಖರೀದಿ ಮಾಡಿದ್ರೆ ಶ್ರೀಮಂತರು. ಬಂಗಾರ ಖರೀದಿ ಮಾಡೋದ್ರಿಂದ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಕೊಡ್ತಾರೆ. ಅದನ್ನು 1 ವರ್ಷ ನಿಲ್ಲಿಸಿದ್ರು ಏನಂತದೇನು. ಮತ್ತೆ ಮಿತವ್ಯಯ ಬಳಕೆ ಪೆಟ್ರೋಲ್, ಡೀಸೆಲ್ ಅನ್ನು ಮಾಡಲೇಬೇಕಾಗ್ತದೆ, ಅನಿವಾರ್ಯ. ಆಮೇಲೆ ಇದು ರಸಗೊಬ್ಬರದಲ್ಲಿ ಸಾವಯವ ಉಪಯೋಗ ಮಾಡ್ತೀವಿ, ಅದು ಮೊದಲಿಗೂ ಹೇಳ್ತಾರೆ. ಪ್ಲಸ್ ಫಾರಿನ್ ಟ್ರಿಪ್ಸ್ ಕೂಡ ಕಮ್ಮಿ ಮಾಡ್ತೀವಿ, ಅವಶ್ಯಕತೆ ಇದೆ ಅಷ್ಟೇ. ಹೀಗಾಗಿ ಕೆಲವು ಸುಲಭದಲ್ಲಿ ಮಾಡುವಂಥ ಇದನ್ನೇ ಉಪಾಯವನ್ನೇ ಹೇಳಿದ್ದಾರೆ. ಇಷ್ಟಾದರೂ ನಾವು ದೇಶಕ್ಕಾಗಿ ಮಾಡ್ತೀವಿ. ನಂಗೆ ನೆನಪಾಗುತ್ತೆ, ಹಿಂದೆ ನಮಗೆ ಆಹಾರದ ಭಾಳ ದೊಡ್ಡ ಕೊರತೆ ಆದಾಗ, ಇಂಡೋ ಪಾಕಿಸ್ತಾನ ಯುದ್ಧ ಆದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 1 ದಿವಸ ಉಪವಾಸ ಮಾಡ್ರಿ ಅಂತ ಹೇಳಿದ್ರು. ಅದು ಒಬ್ಬ ನಾಯಕನ ನೈತಿಕ ಬಲ ಇದ್ದಾಗ ಮಾತ್ರ ಹೇಳಕ್ ಸಾಧ್ಯ. ಕಾಂಗ್ರೆಸ್ನವ್ರಿಗೆ ಅರ್ಥ ಆಗುತ್ತೆ. ಕಾಂಗ್ರೆಸ್ನವ್ರಿಗೆ ತ್ಯಾಗ ಅನ್ನೋದೇ ಗೊತ್ತಿಲ್ಲ, ಕಾಂಗ್ರೆಸ್ನವ್ರಿಗೆ ದೇಶಭಕ್ತಿ ಅನ್ನೋದೇ ಗೊತ್ತಿಲ್ಲ. ಕಾಂಗ್ರೆಸ್ನವ್ರಿಗೆ ನಮ್ಮ ಜನಮಾನಸದಲ್ಲಿ ತ್ಯಾಗ ಮತ್ತು ದೇಶಭಕ್ತಿ ಆಳವಾಗಿ ಊರಿದೆ ಅನ್ನುವಂಥ ನಂಬಿಕೆನೂ ಕೂಡ ಇಲ್ಲ ಅವರಿಗೆ. ಆದ್ರಿಂದ ಎಲ್ಲವನ್ನೂ ಕೂಡ ಒಂದು ರೀತಿಯಲ್ಲಿ ವಿರೋಧ ಮಾಡೋ ಸಲ ವಿರೋಧ ಮಾಡ್ತಾರೆ. ನಾನು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ಈಗೇನು ಇದ್ದಿದ್ರೆ, ಹಿಂದೆ ಇರಾಕ್ ವಾರ ಆಯ್ತು. ಇರಾಕ್ ವಾರ ಆದಾಗ ಕೇವಲ 3ನೇ ದಿವಸಕ್ಕೆ ಪೆಟ್ರೋಲ್, ಡೀಸೆಲ್ ಖಾಲಿ ಆಗೋಯ್ತು. ಎಲ್ಲ ಈ ಗದಗಿನಿಂದ ಹಿಡಿದು ದಿಲ್ಲಿವರೆಗೂ ಎಲ್ಲ ಪೆಟ್ರೋಲ್ ಬಂಕ್ಗಳು ಕಿಲೋಮೀಟರ್ ಗಟ್ಟಲೆ ಟ್ರಕ್ಕು, ಕಾರುಗಳ ಕ್ಯೂ ಇತ್ತು. ನಾವೆಲ್ಲ ನೋಡಿದ್ದೇವೆ. ಆ ಥರ ನಿರ್ವಹಣೆಯನ್ನು ಮಾಡಿದ್ವಿ. ಅಂಥ ನಿರ್ವಹಣೆ ಮಾಡೋದವ್ರಿಗೆ ಇಂಥ ವಿಚಾರ ಗೊತ್ತಾಗಲ್ಲ. ಮುಂಜಾಗ್ರತೆ ಕ್ರಮ ಎಲ್ಲರೂ ಮಾಡಬೇಕಾಗಿರುವಂಥ ಅವಶ್ಯಕತೆ ಕ್ರಮ ದೇಶಕ್ಕಾಗಿ ಇಷ್ಟಾದರೂ ಕೂಡ ನಾವೆಲ್ಲರೂ ಸೇರಿ ಮಾಡಬೇಕು. ಜನರಿಂದ ನಮ್ಮಿಂದನೇ ದೇಶ. ಇಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರಿಗೂ ಇಂಥ ಪ್ರಸಂಗ ಬಂದಾಗ ನಾವು ಅದಕ್ಕೆ ಕಣ್ಮುಚ್ಕೊಂಡು ಕೂತ್ಕೊಳ್ತೀವಿ, ನಾವು ಅದಕ್ಕೆ ಸಂಬಂಧ ಇಲ್ದಂಗೆ ಕೂತ್ಕೊಳ್ತೀವಿ ಅಂತಂದ್ರೆ ಅದು ನಡೆಯೋದಿಲ್ಲ. ಅದು ವಸ್ತುಕಾಂಶದಿಂದ ದೂರ ಇರೋದು ಸರಿಯಲ್ಲ. ಒಬ್ಬ ನಾಯಕನಾಗಿ ಆ ಒಂದು ವಿಚಾರವನ್ನು ಜನರ ಮುಂದೆ ಹಂಚ್ಕೊಂಡಿದ್ದಾರೆ. ಜನ ಸ್ಪಂದಿಸ್ತಾರೆ ಅಂತ ವಿಶ್ವಾಸ ಇದೆ. ಯಾಕಂದ್ರೆ ಇದು ಕೋವಿಡ್ನಲ್ಲಿ ಏನೇನೆಲ್ಲ ಪ್ರಧಾನಮಂತ್ರಿಗೆ ಹೇಳಿದ್ರು ಮಾಡಿದ್ದಕ್ಕಾಗಿ ಕೋವಿಡ್ ನಿಯಂತ್ರಣ ಆಯ್ತಲ್ಲ. ಪಕ್ಕದ ಚೈನಾದಲ್ಲಿ ಸಾವಿರಾರು ಸಾವಾದಾಗ ಇಲ್ಲೆಲ್ಲ ರಕ್ಷಣೆ ಮಾಡಕ್ ಸಾಧ್ಯ ಆಯ್ತು. ಹೀಗಾಗಿ ಇದು ಸಣ್ಣ ವಿಚಾರ. ಕೋವಿಡ್ ಮುಂದಿನ ಜಾಗದ ಮುಂದೆ ಮಾಡಬಹುದಾದಂಥ ಕ್ರಮಗಳಿದ್ದಾವೆ, ಮಾಡ್ತಾರಂತ ವಿಶ್ವಾಸ. ಹೌದು, ಖಂಡಿತ. ಇಲ್ಲಿ ನೋಡ್ರಿ, ಬೆಂಗಾಲಲ್ಲಿ ಬಹಳ ಕಷ್ಟದ ಪರಿಸ್ಥಿತಿ. 2016ರಲ್ಲಿ 3 ಇತ್ತು,
2021ಕ್ಕೆ 80 ಇಲ್ಲ 80 ಸುಮಾರು 80 ಸೀಟ್ ಆಗಿತ್ತು. ಈಗ ಅದು 2005 ಆಗಿದೆ. ಅಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಿಜೆಪಿಯ ಬೇರು ಗಟ್ಟಿಯಾಗಿದ್ದಾವೆ, ಬಲವರ್ಧನೆ ಇದೆ. ಮತ್ತು ಇಲ್ಲಿ ಈಗಾಗಲೇ ನಾವು ಸರ್ಕಾರ ಮಾಡಿದ್ದಾಗಿದೆ. ಹಿಂದೆ ಯಡಿಯೂರಪ್ಪನ ನೇತೃತ್ವದಲ್ಲಿ ನಾವು ಸರ್ಕಾರ ಕೂಡ ಮಾಡಿದ್ದೀವಿ. ಖಂಡಿತವಾಗೂ ಈಗಿರುವಂತಹ ಕಾಂಗ್ರೆಸ್ ಆಡಳಿತದ ವಿರುದ್ಧ ಜನ ಆಕ್ರೋಶ ಆಗಿದ್ದಾರೆ. ಅದೇ ಮೊನ್ನೆ ಅಭಿಮಾನೋತ್ಸವದಲ್ಲಿ ಸಾವಿರ ರೂಪಾಯಿ ಬಂದಿರುವಂತಹ ಸಾಕ್ಷಿ ಆಗಿದೆ. ಬರುವಂತ ದಿನಗಳಲ್ಲಿ ಬಿಜೆಪಿ ದಿನಗಳಿದೆ. ಖಂಡಿತವಾಗೂ 2028ಕ್ಕೆ ಈ ರಾಜ್ಯದ ಆಡಳಿತ ಚುಕ್ಕಾಣಿಯನ್ನ ಬಿಜೆಪಿ ಜನ ಕೊಡ್ತಾರೆ ವಿಶ್ವಾಸ.